ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಶೆಡ್ನಲ್ಲಿ ಸ್ಥಳ ಮಹಜರ್ಗೆ ಮುಂದಾಗಿದ್ದಾರೆ. ಈಗಾಗಲೇ 4 ಆರೋಪಿಗಳನ್ನ ಕರೆತಂದಿದ್ರು. ಆರೋಪಿಗಳನ್ನ ಪಟ್ಟಣಗೆರೆ ಶೆಡ್ ಬಳಿ ಕರೆತಂದಿದ್ದಾರೆ ಪೊಲೀಸರು. ಆರೋಪಿಗಳನ್ನ ಪಟ್ಟಣಗೆರೆ ಶೆಡ್ ಬಳಿ ಕರೆತಂದು ಸ್ಥಳ ಮಹಜರ್ಗೆ ಮುಂದಾಗ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಭದ್ರತೆಯಲ್ಲಿ ಶೆಡ್ನಲ್ಲಿ ಪಂಚನಾಮೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಹಜರಿಗೆ ಮುಂದಾಗ್ತಾ ಇರುವಂತದ್ದು. ನಟ ದರ್ಶನ್ ಮತ್ತು ಗ್ಯಾಂಗ್ ಏನ್ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ಅವರನ್ನ ಕರೆತಂದು ಆ ಸ್ಥಳ ಮಹಜರನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ 4 ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರಿಗೆ ಮುಂದಾಗಿದ್ರು. ದರ್ಶನ್ ಮತ್ತು ಗ್ಯಾಂಗ್ ಯಾರು ಈ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಯಾರಿದ್ದಾರೆ ಅವರನ್ನ ಆ ಸ್ಥಳಕ್ಕೆ ಕರೆತಂದು ಆಸ್ ಪರ್ ಪ್ರೋಸೆಸ್ ಏನಿದೆ ಅದನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲಿ ಬಿಸಾಡಿದ್ರು ಆ ಮೃತದೇಹವನ್ನ, ಯಾವ ಕಾರಿನಲ್ಲಿ ತಂದು ಬಿಸಾಡಿದ್ರು, ಹೇಗೆ ಬಿಸಾಡಿದ್ರು, ಇದೆಲ್ಲವನ್ನ ಕೂಡ ಕಲೆ ಹಾಕುವಂತಹ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಆಗಿ ನಿಂತಿರುವಂತದ್ದು. ಜೊತೆಗೆ ಆರೋಪಿಗಳನ್ನ ಕರೆತಂದು ಆ ಒಂದು ಸ್ಥಳದಲ್ಲಿ ರೇಣುಕಾಚಾರ್ಯ ಮೃತದೇಹ ಎಲ್ಲಿ ಎಸೆದು ಹೋದ್ರು, ಆ ಶೆಡ್ ನಲ್ಲಿ ಎಲ್ಲಿ ಹಾಕಿ ಹೋದ್ರು ಅನ್ನುವಂತಹ ಕುರಿತಾಗಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಆರೋಪಿಗಳನ್ನ ಪಟ್ಟಣಗೆರೆ ಶೆಡ್ ಬಳಿ ಪೊಲೀಸರು ಕರೆತಂದಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಒಳಗಡೆ ಸ್ಥಳ ಮಹಜರು ನಡೀತಾ ಇದೆ. ಈಗ ಆಲ್ರೆಡಿ 4 ಜನ ಆರೋಪಿಗಳನ್ನ ಕರೆತಂದಿರು. ಸುಮಾರು 13 ಆರೋಪಿಗಳು ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಅದರಲ್ಲಿ 4 ಜನರನ್ನ ಈಗ ಆಲ್ರೆಡಿ ಕರೆದುಕೊಂಡು ಹೋಗಿದ್ರು. ಮತ್ತಷ್ಟು ಜನರನ್ನ ಕರೆತಂದು ಆ ಸ್ಥಳದಲ್ಲಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನ ಕೂಡ ಕರೆತಂದು ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನು ಕರೆತರ್ತಾರೆ ಮಧ್ಯಾಹ್ನ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ದಿನದಿಂದ ದಿನ ಮತ್ತಷ್ಟು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಈಗ ಏನು ರಿಪೋರ್ಟ್ ಕೂಡ ಹೊರಗಡೆ ಬಂದಿದೆ. ಆ ರಿಪೋರ್ಟ್ ಅಲ್ಲಿ ಯಾವ ಭಾಗಕ್ಕೆ ಹಲ್ಲೆಯನ್ನ ಮಾಡಿದ್ರು, ಎಷ್ಟು ಕ್ರೂರವಾಗಿ ಹಲ್ಲೆಯನ್ನ ಮಾಡಿದ್ರು ಅನ್ನುವಂತ ಕಂಪ್ಲೀಟ್ ಮಾಹಿತಿ ಕೂಡ ಸಿಕ್ಕಿತ್ತು. ಇನ್ನ ಆರೋಪಿಗಳು ಇದರಲ್ಲಿ ಯಾರೆಲ್ಲ ಭಾಗಿಯಾದವರು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. A2 ಆರೋಪಿ ದರ್ಶನ್ ಅವರನ್ನ ಕರೆತರ್ತಿರುವಂತಹ ದೃಶ್ಯ. ಇದರಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಆಗಿದ್ದಾರೆ. ಇನ್ನ ಉಳಿದಂತಹ ಆರೋಪಿಗಳು ಅಂದ್ರೆ ಆ ಒಂದು ಶವವನ್ನ ರೇಣುಕಾಚಾರ್ಯ ಮೃತದೇಹವನ್ನ ಸಾಗಿಸಿದಂತವರು ರೇಣುಕಾಸ್ವಾಮಿ ಅವರನ್ನ ದೇಹವನ್ನ ಏನು ಸಾಗಿಸಿದಂತಹ ಆರೋಪಿಗಳು ಯಾರಿದ್ದಾರೆ ಅವರನ್ನ ಕರೆತಂದು ಎಲ್ಲಿ ಬಿಸಾಕಿದ್ರು, ಆ ದೇಹವನ್ನ ಹೇಗೆ ಬಿಸಾಕಿದ್ರು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಇದೆಲ್ಲವನ್ನ ಕೂಡ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರಿಗೆ ಮುಂದಾಗಿರುವಂತಹ ದೃಶ್ಯದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರನ್ನ ಕೂಡ ಕರೆತರುವಂತಹ ಸಾಧ್ಯತೆ ಕೂಡ ಇದೆ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಏನು ರೇಣುಕಾಸ್ವಾಮಿ ಕೊಲೆ ಆಗಿತ್ತು. ಈಗ ದರ್ಶನ್ ಕೂಡ ಇದರಲ್ಲಿ A2 ಆರೋಪಿ ಆಗಿದ್ದಾರೆ. ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಮಾಡಿದ್ದ ಅಂತ ಹೇಳಿ ಧಮ್ಕಿ ಹಾಕಬಹುದಿತ್ತು, ಅಥವಾ ಧಮ್ಕಿ ಹಾಕಿ ಆತನಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟು ಕಳಿಸಬಹುದಿತ್ತು. ಬಟ್ ಆದ್ರೆ ಕೊಲೆ ಮಾಡುವಂತಹ ಇಂತಹ ಕ್ರೂರ ಮಟ್ಟಕ್ಕೆ ಇಳಿದು ಕೊಲೆ ಮಾಡುವಂತಹ ಪ್ರಯತ್ನಕ್ಕೆ ಇವರು ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಷಯ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 13 ಆರೋಪಿಗಳು ಇದ್ದಾರೆ. ಈಗ ಆಲ್ರೆಡಿ 4 ಜನರನ್ನ ಈ ಒಂದು ಸ್ಥಳಕ್ಕೆ ಕರೆತಂದು ಎಲ್ಲಿ ಈ ಒಂದು ಮೃತದೇಹವನ್ನ ಬಿಸಾಕಿದ್ರು, ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂತ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.